ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಎಜೆ ಬ್ಲಾಗ್ಸ್. ಸೊ ಗೈಸ್, ಬೆಳಗ್ಗೆ ಬೇಗ ಎದ್ದುಬಿಟ್ಟಿದ್ದೀನಿ. ಬಟ್ ಇನ್ನು 8 ಗಂಟೆ ಆಗಿದೆ, ಇನ್ನೂ ಏನು ಕೆಲಸ ಮಾಡಿಲ್ಲ. ಸೊ ಇವನಿಗೆ ವೈರಲ್ ಫೀವರ್ ಬಂದಿದೆ ಗೈಸ್, ಅದಕ್ಕೆ. ಆ್ಯಂಡ್ ಇವ್ನು ನೋಡಿ, ಇವನು ಮಲ್ಕೊಂಡಿದ್ದಾನೆ. ಬಟ್ ಇವನಿಗೆ ನೆನ್ನೆ ಚೆಕ್ ಮಾಡಿಸಿದಾಗ ಇವನಿಗೆ ವೈರಲ್ ಫೀವರ್ ಬಂದಿದೆ. ಬೇಗ ಹುಷಾರಾಗಲಿ, ಬೇಗ ಹುಷಾರಾಗ್ತಾನೆ. ಕೆಲಸ ಇನ್ನೇನು ನಡೆದಿಲ್ಲ ಗೈಸ್. ನೋಡಿ, ಎಲ್ಲ ಹಂಗಂಗೆ ಐತೆ, ಗಿಂಬು ಎಲ್ಲ ಹಂಗಂಗೆ ಐತೆ. ಸೊ ಇವಾಗ ಕೆಲಸ ಮಾಡಬೇಕು. ಆ್ಯಂಡ್ ನಾನು ತರಕಾರಿ ಹೆಚ್ಚ್ತೀನಿ. ನಮ್ಮಮ್ಮ ಪಲಾವ್ ಮಾಡ್ತದೆ ಇವತ್ತು, ಅದಕ್ಕೇ. ಸೊ ತರಕಾರಿ ಹೆಚ್ಚಿಕೊಡ್ತೀನಿ, ನಮ್ಮಮ್ಮ ಪಲಾವ್ ಮಾಡ್ತದೆ. ಆ್ಯಂಡ್ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಮುಗಿಸ್ಮೇಲೆ ಒಂದು ಕೆಲಸ ಇದೆ, ಕೆಲಸದ ಮೇಲೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಆ ಕೆಲಸ ಕೂಡ ಸರ್ಪ್ರೈಸು, ನಿಮಗೆಲ್ಲ ಏನೋ ತೋರಿಸ್ಬೇಕು. ವೆಯ್ಟ್ ಮಾಡಿ, ಏನು ಅಂತ ಗೊತ್ತಾಗುತ್ತೆ. ಇವತ್ತು ನಾನು ಚಾರ್ಜ್ ಮಾಡಿಬಿಟ್ಟು ಆಟಾಡೋಣ ಅಂದ್ಕೊಂಡೆ, ಕಾರ್ನ ಚಾರ್ಜ್ ಮಾಡಿಬಿಟ್ಟು ಇವತ್ತು ಫುಲ್ ಆಟಾಡೋಣ, ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಒಂದು ಕೆಲಸದ ಮೇಲೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ ಅಮ್ಮನ ಕರ್ಕೊಂಡು. ಆ್ಯಂಡ್ ದಟ್ ಈಸ್ ಸರ್ಪ್ರೈಸ್ ಗೈಸ್. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಏನೋ ಅಂತ, ನೋಡಿ ಗೊತ್ತಾಗುತ್ತೆ ವಿಡಿಯೋ ಫುಲ್ಲು. ಸೊ ಗೈಸ್ ನೋಡಿ, ತರಕಾರಿ ಎಲ್ಲ ಹೆಚ್ಚಿಕೊಟ್ಟೆ. ನಮ್ಮಮ್ಮ ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದಾರೆ. ಸ್ಪೆಷಲ್ಲಾಗಿ ಏನೇನೋ ಮಾಡ್ತಾಯಿದ್ದಾರೆ ಗೈಸ್. ನೋಡಿ, ಮಾಡ್ತಾಯಿರೋದು ಪಲಾವು. ಆ ಪಲಾವಲ್ಲಿ ಗೋಬಿ ಎಲ್ಲ ಇದೆ ಗೈಸ್, ಗೋಬಿ ಎಲ್ಲ ಇದೆ. ನಾನೇ ಹೆಚ್ಚಿಕೊಟ್ಟಿದ್ದು ಪಲಾವ್ಗೆ. ನಮ್ಮಮ್ಮ ಏನೋ ಇದೇನೋ ಸೊಪ್ಪು ಹಾಕಿ ಎಲೆಯಲ್ಲಿ ನಾನು ಕಿತ್ಕೊಂಬಂದು ಹಾಕಿದ್ದಾರೆ ನೋಡಿ. ಓ ಶಟ್, ಫುಲ್ಲು ಹೊಗೆ ಕಾಣಿಸ್ತಿದೆಯಲ್ಲ. ಸೊ ಇವಾಗ ಎಲ್ಲ ಹೆಚ್ಚಿಕೊಟ್ಟಿದ್ದೀನಿ. ಇವಾಗ ಜಸ್ಟ್ ಮುಗಿದಿದೆ. ಇವಾಗ ಪಾತ್ರೆ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಲ ಒರೆಸ್ಕೊಳ್ಳೋಣ. ಯಾಕಂದರೆ ನಮ್ಮಮ್ಮ ಇವಾಗ ಬಂದು ಪೂಜೆ ಮಾಡ್ತಾರೆ. ನೋಡಿ, 9 ಗಂಟೆ ಆಗಕ್ಕೆ ಬಂದೈತೆ. 9 ಗಂಟೆ ಆಗಕ್ಕೆ ಬಂದೈತೆ. ನನ್ನ ಮಗ ಇನ್ನೂ ಎದ್ದಿಲ್ಲ. ಹೌದು, ಚಾರ್ಲಿ ಎಲ್ಲಿ ಹೋಗಿದ್ದಾನೆ? ಗುಬಿ, ಚಾರ್ಲಿ. ಓಕೆ ಇಲ್ಲೇ ಅವನೇ ಚಾರ್ಲಿ ಕೂಡ. ಸೊ ಓಕೆ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಲ ಒರೆಸ್ಬಿಟ್ಟು ಕೊಟ್ಟನ. ಆಮೇಲೆ ನಮ್ಮಮ್ಮ ದೇವ್ರ ಪೂಜೆ ಮಾಡ್ತಾರೆ. ಓಕೆನಾ? ಸೊ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡಾಯಿತು. ಆ್ಯಂಡ್ ಟಿಫನ್ ಕೂಡ ರೆಡಿ ಆಗಿದೆ. ನಾನು ನೆಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಟಿಫನ್ ಗಮ್ ಅಂತೈತೆ, ಗಮ್ ಅಂತ. ಸೊ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬರೋಣ. ಸ್ನಾನ ಮಾಡ್ಕೊಂಬಂದ್ಮೇಲೆ ಟಿಫನ್ ಮಾಡಿ ಹೋಗೋಣ ಹೊರಗಡೆ. ಸ್ವಲ್ಪ ಕೆಲಸ ಇದೆ. ಓಕೆ, ಸ್ನಾನ ಮಾಡ್ಕೊಂಬಂದು ಮೀಟ್ ಆಗ್ತೀನಿ. ಬಾಯ್. ಓಕೆ ಗೈಸ್, ಸೊ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ನೋಡಿ, ಕೊನೆಗೂ ಎದ್ದಿದ್ದಾನೆ. ಟ್ಯಾಬ್ಲೆಟ್ ನುಂಗ್ತಾ ಇದ್ದಾನೆ ನೋಡಿ. ಅವ್ನು ಹೆಂಗಾಗ್ಬಿಟ್ಟಿದ್ದಾನೆ ಪಾಪ. ಇವಾಗ ವೈರಲ್ ಫೀವರ್ ಜಾಸ್ತಿ ಆಗ್ತದೆ, ಕ್ಲೈಮೇಟ್ ಸರಿ ಇಲ್ಲ. ಕಾಲೇಜಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಕಿವಿಗೆ ಹತ್ತಿ ಇಟ್ಕೊಂಡು ಓಡಾಡಿ ಕೇಳಿಸ್ಕೊಂಡ. ಸ್ವಲ್ಪ ಬಿಸಿನೀರು. ಸೊ ಓಕೆ ಗೈಸ್, ಸೊ ನಮ್ಮನೆ ಟಿಫನ್ ನೋಡಿ, ಗಮ್ಮಂತೆ. ನಂದು ಯಾವ್ದೋ ಒಂದು ತಗೊಳ್ಳಿದ್ರು. ಸೊ ಗೈಸ್, ನಾನು ಗೋಬಿ ಹಾಕಿದ್ದೀನಿ, ಒಂದು ಗೋಬಿನೂ ಸಿಕ್ಕಿಲ್ಲ ನನಗೆ. ಬಾ, ಏಯ್ ಬಾರ, ಟಿಫನ್ ಮಾಡ್ಬಾ, ಎದ್ ಬಾ. ಮಕ್ಕಂಡಿದ್ಯಲ್ಲ, ಬಾ ಇಲ್ಲಿ. ಪೆಡಿಗ್ರಿ ಕೊಡು ನನಗೆ. ಎದ್ ಬಾರ, ಬಾ ಬಾ ಚಿನಿ, ತಿನ್ಬಾ. ಟೈಮ್ ನೋಡಲ್ಲ ಎಷ್ಟಾಗಿದೆ, ಎದ್ ಬಾ. ಓಕೆ, ನಾನು ಹಾಕ್ಕೊಂಡ್ರೆ ನನಗೆ ಗೋಬಿನೇ ಸಿಕ್ಕಿಲ್ಲ ಗೈಸ್. ಇಷ್ಟೋ ತನಕ ಹುಡ್ಕೋದೆ, ಸಿಕ್ಕಲಿಲ್ಲ. ಓಕೆ, ತಿನ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತೀವಿ. ಗೈಸ್, ತುಂಬ ದಿನದಿಂದ ಅನ್ಕೊತಿದ್ದೆ ತೊಗೋಬೇಕು ಅಂತ. ಸೊ ಈಗ ಹೋಗ್ತಾಯಿದ್ದೀವಿ ತೊಗೊಂಬರೋಕ್ಕೆ. ಆ್ಯಂಡ್ ನಾನು ಔಟ್ಫಿಟ್ ನೋಡ್ತೀರೋ ಹಿಂಗಿದೆ, ಒಂದೇನು ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಹೋಗ್ತಾಯಿದ್ದೀನಿ ತೊಗೊಂಬರೋಕ್ಕೆ ನಮ್ಮಮ್ಮನ ಕರ್ಕೊಂಡು. ಲೆಟ್ಸ್ ಗೋ, ಹೋಗಿ ಬರೋಣ. ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ಏನು ತೊಗೊತಾ ಇದ್ದೀನಿ ಅಂತ. ಹುಷಾರಿಲ್ದವನು ಬೇಗ ಹುಷಾರಾಗು. ದೇವ್ರು ಹಾಕ್ಕೊಂಬಿಟ್ಟ ಗೈಸ್. ಓಕೆ, ಲೆಟ್ಸ್ ಗೋ. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮೀಟ್ ಆಗ್ತೀನಿ. ಬಾಯ್. ಎಷ್ಟು ಜನ ಅವರೇ ಗುಬ್ಬಿ? ಹಾಂ, ತುಂಬ ಜನ ಇದ್ದಾರೆ. ಇದೇ ಚೆನ್ನಾಗೈತಲ್ಲ ಒಂಥರ. ಹೇಳು, ಚೆನ್ನಾಗೈತಾ?
ನೋಡಿ ಯಾವ್ದು ಚೆನ್ನಾಗೈತೆ, ಯಾವ್ದು ಚೆನ್ನಾಗೈತೆ ಯಾವುದೋ ಆಗ್ತವ್ರೆ. ಸೊ ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ. ಇದು ಓಕೆನಾ? ಇದಾ ನನಗೂ ಓಕೆ ಅನಿಸ್ತೈತೆ. ಓಕೆ ಇದ್ಯಾಕೋ ಒಂಥರ ಚೆನ್ನಾಗೈತೆ ನೋಡೋದು. ಅದು ನೋಡು, ಅದು ಯಾವ್ದು ಚೆನ್ನಾಗೈತೋ ಯಾವುದೋ ಗೊತ್ತಾಗ್ತಿಲ್ಲ. ಇದು ಚೆನ್ನಾಗೈತಾ? ಇದು ಯಾವ್ದಿದು? ಇದು ಒಂಥರ ಚೆನ್ನಾಗೈತೆ. ನೋಡಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನೇ. ರೈಸ್ ಇದು ಚೆನ್ನಾಗಿದೆಯಾ ಇಲ್ಲ ಅದು ಚೆನ್ನಾಗಿದೆಯಾ, ಯಾವ್ದು ತೊಗೊಳೋದು? ಯಾವುದು ಇದು ಚೆನ್ನಾಗೈತೆ ಅನ್ಸುತ್ತೆ. ಏನಾ? ಓಕೆ ಅದನ್ನೇ ತಗೋಣ ನೋಡಿ. ರಿಂಗ್ ಒಂದು ತಗೋಬೇಕು. ಹಾಂ ಗೈಸ್, ನಂದು ಹಳೆ ರಿಂಗ್ ಏನಾಗ್ಬಿಟ್ಟಿತ್ತು ಅಂದರೆ ಮುರಿದೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಸೋಣ ಅಂತ ಇದ್ದೆ. ಒಂದು ನಿಮಿಷ ತೋರಿಸ್ತೀನಿ ಹೆಂಗಿದೆ. ಅದು 2 ರಿಂಗ್ ಇತ್ತು ಗೈಸ್. 2 ರಿಂಗ್ನು ಹಾಕ್ಬಿಟ್ಟು ವಾಲೆ ತೊಗೊಳೋಣ ಅಂತಿದ್ದೀನಿ. ಈ ಕಡೆ ಒಂದು ಈ ಕಡೆ ಒಂದು ವಾಲೆ. ಸೊ ರಿಂಗ್ ಒಂದು ಹಾಳಾಗೋಗ್ಬಿಟ್ಟಿದೆ, ಅದಕ್ಕೆ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದೀನಿ ರಿಂಗ್ನ. ನೋಡಿ ಹೆಂಗಾಗಿದೆ ಗೊತ್ತಾ, ಈ ಥರ ಮುರಿದೋಗಿದೆ. ಎಷ್ಟು ಚೆನ್ನಾಗಿತ್ತು ರಿಂಗು ಗೊತ್ತಾ. ಸೊ ಮುರಿದೋಗೋಗಿದೆ, ಅದಕ್ಕೋಸ್ಕರ ಹೊಸ ತೊಗೊಳೋಣ ಅಂತ ಬಂದಿದ್ದೀನಿ. ಚೆನ್ನಾಗಿತ್ತು ಇದು ಗಣೇಶ ಅದು, ಬಟ್ ಏನಾಯಿತು ಏನೋ ಗೊತ್ತಿಲ್ಲ, ಮುರಿದೋಗ್ಬಿಡ್ತು. ಇಲ್ಲೇ ತೊಗೊಂಡಿದ್ದು. ಹಾಂ ದಿನ ಕಡೆಗೆ ಹಾಕ್ಕೊತೀನಿ ರಿಂಗ್ ಬದಲು. ರಿಂಗ್ಸ್ ತೊಗೊಂಡು ಕಡೆಗೆ ತೊಗೊಳೋದಾ? ಯಾವ್ದು ಚೆನ್ನಾಗೈತೆ? ಎಲ್ಲ ಒಂದೇ ಥರ ಐತಾರೆ ಡಿಸೈನ್ಸ್, ಬೇರೆ ಬೇರೆ ಕಡೆಗ ನೋಡೋಣ. ಕಡೆಗ ಕಡೆಗ ಸೊ ವಾಲೆ ಓಕೆ ಆಯಿತು. ರಿಂಗ್ ಒಂದು ತೊಗೋಬೇಕು. ರಿಂಗು ಇತ್ತು ಕೈಯಲ್ಲಿ, ಮುರಿದೋಗ್ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿ ಹೊಸ ತೊಗೋಬೇಕು ಅಂತ. ಸೊ ಮತ್ತೆ ಒಂದು ಗಣೇಶನೇ ಬಂತು, ಬಟ್ ತಗೊಂಡ್ಲ ಬೇಡ ಅಂತ. ಹಲೋ, ನಿನಗಾಗುತ್ತೆ ಅದು, ನನಗಾಗಲ್ಲ ಅದು. ಕೊಡಿ, ನಾನು ಹಾಕ್ಕೊಂಡು. ಸೊ ಇವತ್ತು ಮಂಡೇ ಅಂತ ಬೇಗ ಬಂದ್ವಿ. ನೋಡಿದ್ರೆ ಮಂಡೇನೇ ಇಷ್ಟೊಂದು ಜನ ಇದ್ದಾರೆ ಗೊತ್ತಾ. ಏನೋ ಇದೆಯಾ ಅಂತ ಗೈಸ್ ಇವತ್ತು, ಅದಕ್ಕೋಸ್ಕರ. GAT ಬಂದರೆ ಮಾತಾಡೋಕ್ಕೆ ಬರಲ್ಲ ಗಾಯ್ಸ್. GAT ಬಂದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. ಗುಬ್ಬಿ ಇಲ್ಲೇ ಐತಲ್ಲ, ಇಲ್ಲೇ ಐತಲ್ಲ. ಸೊ ಇದು ಚೆನ್ನಾಗಿತ್ತು ಒಂಥರ, ಬಟ್ ಇದು ಸೈಜ್ ಇಲ್ಲ ಅಂತೆ. ಸೈಜ್ ತುಂಬ ಚಿಕ್ಕದಾಯ್ತು. ಇದು ಸಖತ್ತಾಗಿ ಕಾಣ್ತಿದೆ. ಒಳಗಡೆ ಮೋಸ್ಟ್ಲಿ ಗೋಲ್ಡ್ ಇರಬೇಕು. ಗೋಲ್ಡ್ ತಾನೇ ಗುಬ್ಬಿ ಇದ್ರೊಳಗಡೆ ಇರೋದು. ಓಕೆ, ಬೆಳ್ಳಿನೇ ಒಳಗಡೆ ಇರೋದು. ಈಗ ಒಂದು ಸ್ವಲ್ಪ ಚೆನ್ನಾಗಿತ್ತು, ಬಟ್ ಸೈಜ್ ಇತ್ತು. ಪೆರಸ ಅಂದರೆ ತಮಿಳ್ ತಾನೇ, ತಮಿಳೇ ಅರ್ಥ ಆಗುತ್ತೆ. ಇನ್ನೊಂದು ಚೆನ್ನಾಗೈತೆ, ಇಲ್ಲಿ ನೋಡಿದ್ದು ಈ ಥರ ಗೋಲ್ಡಲ್ಲಿ ನೋಡೋಕೆ ಹೋಗ್ತೈತೆ ಗೈಸ್. ಅಲ್ಲಿಂದ ರೇಟ್ ನೋಡ್ಬಿಟ್ಟೆ ಸುಮ್ಮನೆ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದವ್ರು ಇವಾಗ ಚೆಕ್ ಮಾಡೋಕ್ಕೆ. ಬಾ 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 ಕೆಳಗೆ ಹೋಗೋಣಪ್ಪ. ಅಲ್ಲ, ಸಿಲ್ವರ್ ನೋಡಿದ್ದೀವಿ, ಆಮೇಲೆ ಗೋಲ್ಡ್ ನೋಡೋಕೆ ಹೋಗ್ತೈತೆ. ಗೋಲ್ಡ್ ರಿಂಗು ಒಂದಕ್ಕೆ 2,000 ಐತೆ. 2,000 ಒಂದಕ್ಕೆ ತಗೊಂಡ್ಬಿಟ್ಟಿದ್ರೆ ಅಷ್ಟೇ. ಅದಕ್ಕೆ ಕೆಳಗಡೆ ಕರ್ಕೊಂಡು ಬರ್ತಾಯಿದ್ದೀನಿ ಚೆಕ್ ಮಾಡ್ಸೋಕ್ಕೆ. ಓಕೆ, ಇದು ಒಂದು ಚೆನ್ನಾಗಿ ಕಾಣಿಸ್ತು, ತೊಗೊಂಡಿದ್ದೀನಿ. ನೋಡಿ, ಚೈನ್ನ ಒಂದು ನೋಡಿದ್ದೀವಿ, ನೋಡ್ಬೋದು.
ಫಸ್ಟಿಗೆ ಕಡಗ ನೋಡಿದ್ರು, ಆಮೇಲೆ ಬ್ರಾಸ್ಲೆಟ್ ನೋಡಿದ್ರು. ಅಂದರೆ ಇಯರಿಂಗ್ಸು ಓಕೆ ಬಟ್ ರಿಂಗ್ನ ಚೇಂಜ್ ಮಾಡೋಕ್ಕೆ ಹೋದ್ವಿ, ಅದು ಚೇಂಜ್ ಮಾಡಿದ್ರು. ಅಂದರೆ ತಗೊಳ್ಲಿಲ್ಲ. ಸೊ ಇವಾಗ ನಾನು ಒಂದು ಕಿವಿಗೆ ಗಾಯ್ಸ್ ಏನಿಲ್ಲ, ರಿಂಗು ಅಂದರೆ ಕಿವಿಗೆ ಹಾಕೊಳೋದು ನಾನು ತಗೊತಾರದು. ಚೇನ್ ಕೊಡಿಸ್ತಾರೆ ಇವರು, ನನ್ನ ಬರ್ತಡೇಗೆ ಕೊಡಿಸ್ಬೇಕು. ನಂದು ರಿಂಗು ಇದಾಗಿತ್ತಲ್ಲ, ಸೊ ನಾನು ಇಯರಿಂಗ್ ಒಂದೇ ಇತ್ತಲ್ಲ, ಇನ್ನೊಂದು ತೊಗೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಇವರು ದೊಡ್ಡವರು ಕೊಡಿಸ್ಬೇಕು. ಸೊ ಗೈಸ್ ಏನಿಲ್ಲ, ನಂದೇ ಚೇಂಜ್ ಮಾಡ್ತಿರೋದು ಅಷ್ಟೇ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕ್ತಿದ್ದೀವಿ ಅಷ್ಟೇ, ಏನಿಲ್ಲ. ನಾವು ಹಳೇದು ಹಾಕ್ಬಿಟ್ಟು ಹೊಸದು ತೊಗೊಳೋದು, ಹಳೇದ್ರಲ್ಲೇ ಇರಬಾರ್ದಲ್ಲ, ಸೊ ಹೊಸದು ತೊಗೋಬೇಕು. ತೊಗೊಳ್ಳೋಣ. ನನ್ನ ಪೂರ್ತಿ ಬ್ಲಾಗಲ್ಲಿ ನಮ್ಮಮ್ಮ ಒಬ್ಬರೇ ಚೆನ್ನಾಗಿ ಕಾಣೋದು ಗೈಸ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನಾನು ನೋಡಿ ಹೆಂಗಿದ್ದೀನಿ. ನನ್ನ ಪೂರ್ತಿ ಬ್ಲಾಗಲ್ಲಿ ಅವರೊಬ್ಬರೇ ಚೆನ್ನಾಗಿ ಕಾಣೋದು ಪಕ್ಕ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಕಾಗೆ ಕಾಲು ಗುಬ್ಬಿ ಕಾಲು. ಫಸ್ಟ್ ಟೈಮ್ ಸೇವಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಅಭಿಷೇಕ್ ಅವರು. ಇಷ್ಟು ವರ್ಷ ಆದಮೇಲೆ ನಂದು ಹಾಕ್ಬಿಡಿ ಎಮರ್ಜೆನ್ಸಿ ನಂಬರು. ಫೈನಲಿ ಎಲ್ಲ ತೊಗೊಂಡಾಯ್ತು. ಈಗ ಒಂದು ಸ್ಕೀಮ್ದು ಒಂದು ಪೇ ಮಾಡಬೇಕು. ಇಲ್ಲಿ ನೋಡಿ, ಈ ಸ್ಕೀಮ್ ಒಂದು ಪೇ ಮಾಡಿಬಿಟ್ರೆ ಗೈಸ್ ಸಾಕು. ಸೊ ಫೈನಲಿ ಎಲ್ಲ ಆಗಾಯಿತು ಗೈಸ್. ಇವಾಗ ಓಲೆ ಹಾಕ್ಸ್ಕೊಂಡ್ಬಿಡ್ತೀನಿ. ಓಲೆ ಹಾಕ್ಬಿಡ್ತಾರೆ ಇವರು, ಅದೊಂದೇ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಕರೆಕ್ಟಾಗಿದೆಯಾ ಅಂತ. ಯಾವ ಕಡೆ ಚುಚ್ಚೋದು? ಈ ಕಡೆನಾ? ಅಲ್ಲ, ಚುಚ್ಚೋದು ಯಾವ ಕಡೆ? ಓ, ಈ ಕಡೆನಾ? ಅಳ್ತೀಯಾ ಅಭಿ? ಆಂಜನೇಯ ಬಂದ್ಬಿಟ್ಟು ಟೋಕನ್ ಓಲ್ ಇತ್ತಲ್ವಾ ನಿಂದು? ಪುರಿದೆ 100 ರೂಪಾ, 100 ರುಪೀಸ್. ஆமாம், இதுக்கு குத்துறதுக்கு அங்கே போய் டோக்கன் போட்டு வரணும் அண்ணா. ಟೋಕನ್ ಇಲ್ಲೇ ಜ್ಯೂಸ್. ಆವಾಗಲೇ ನೀವು ಟೀ ಕೊಡ್ಬಿಟ್ಟು ಇವಾಗ ಜ್ಯೂಸ್ ಕುಡಿತಿದ್ದಾರೆ ನೋಡಿ. ನೋಡಿ ನೋಡಿ ನೋಡಿ, ಆಗಲೇ ಜ್ಯೂಸ್ ಕುಡಿದ್ಬಿಟ್ಟು, ಸೊ ಆಗಲೇ ಟೀ ಕುಡಿದ್ಬಿಟ್ಟು ಇವಾಗ ಜ್ಯೂಸ್ ಕುಡಿತಿದ್ದಾರೆ. ಓಕೆ, ಆಗಲೇ ಕಾಫಿ ಕುಡಿದ್ಬಿಟ್ಟು ಇವಾಗ ಜ್ಯೂಸ್ ಕುಡಿತಿದ್ದಾರೆ. ನೋಡಿ ನೋಡಿ ಹೆಂಗೆ ಕುಡಿತಿದ್ದಾರೆ ನೋಡಿ. ಫೈನಲಿ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಗುಬ್ಬಿ ಏನು ಅನಿಸ್ತು ನಿನಗೆ? ಇದು ಗೋಲ್ಡ್ ರೇಟ್ ನೋಡಿ. ಇದು ನಾನು 2019 ತಗೊಂಡಿದ್ದು, ಬರೀ 10,000. ಇದಕ್ಕಿಂತ ಚಿಕ್ಕದು ನೋಡಿದೆ ನಾನು ಇವಾಗ. ಗೈಸ್ ಇಲ್ಲಿ ಹಾಕ್ಕೊಂಡಿದ್ದಾರಲ್ಲ, ಇದನ್ನು ತಗೊಂಡಾಗ 10,000 ಇತ್ತು. ಇವಾಗ ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ನೋಡಿದ್ದು ಜನವರಿ. ಇವಾಗ ನಾವು ಅದಕ್ಕಿಂತ ಚಿಕ್ಕದು ನೋಡೋಕೆ ಹೋಗಿದ್ವಿ. ಚಿಕ್ಕದು 35,000 ಅಲ್ಲ, 37,000 ಗೈಸ್. 37,000 ಲಿಟ್ರಲಿ ಗೋಲ್ಡ್ ಪ್ರೈಸ್ ಹಿಂಗೆ ಪೀಕಲ್ಲಿದೆ, ಪೀಕ್ ಲೆವೆಲಲ್ಲಿದೆ ಗೋಲ್ಡ್ ಪ್ರೈಸ್. ಸೊ ಓಕೆ, ಇವಾಗೆಲ್ಲ ಮುಗಿಸ್ಕೊಂಡಿದ್ದೀವಿ. ಇನ್ನು ಒಂದು ಪ್ಲೇಸ್ಗೆ ಹೋಗಬೇಕು, ಅಲ್ಲಿಗೆ ಹೋಗಿ ಸಿಗ್ತೀನಿ. ಬಾಯ್. ಚೆನ್ನಾಗಿ ಕಾಣ್ತಿದೆಯಲ್ಲ, ಎರಡು ಕಿವಿದಲ್ಲೂ ಇರಬೇಕು ಗೈಸ್. ನೋಡಿ, ಈ ಕಿವಿದಲ್ಲೂ ಐತೆ, ಈ ಕಿವಿದಲ್ಲೂ ಐತೆ. ಒಂದೇ ಕಿವಿಲಿ ಇರಬಾರ್ದಂತೆ, ಅದಕ್ಕೇ ಈ ನಂದು ಬೇಗ ಮುಗೀತು. ನಮ್ಮಮ್ಮ ದಿನ ಬೇಗ ಮುಗ್ದಿಲ್ಲ. ಇವಾಗ ಸ್ಯಾರಿ ನೋಡೋಕ್ಕೆ ಬಂದಿದ್ದೀವಿ. ಸೊ ಸ್ಯಾರಿ ಏನಕ್ಕೆ ಅಂತ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು ಶಾಪಿಂಗ್ನ. ಸೊ ಆಗುತ್ತೆ ನೋಡಿ. ಎಷ್ಟೊತ್ತಾಯಿತು ಗೊತ್ತಾ ನಾವು ಬಂದಿಲ್ಲಿಗೆ?
ಇನ್ನೂ ಸೆಲೆಕ್ಟ್ ಮಾಡ್ತಾ ಇದೆಯಾ ಗೊಬ್ಬಿ? ಮಾಡು ಗೈಸ್ ನೋಡಿ, ಇದ್ಯಾವುದೋ ಸೆಲೆಕ್ಟ್ ಮಾಡಿದ್ಯಾ? ಯಾವುದು? ಇದ್ಯಾವುದೋ ಸೆಲೆಕ್ಟ್ ಮಾಡಿದ್ದಾರೆ ಗೈಸ್, ಒಂಥರ ಚೆನ್ನಾಗೈತೆ. ಏನೋ ಅಪ್ಪ, ಹುಡುಗಿರು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟಾಗಿ ಸೆಲೆಕ್ಟ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ತಗೋ, ಎರಡು ತಗೋ. ಓಕೆ, ಸೊ ಸೆಲೆಕ್ಟ್ ಮಾಡ್ತಿದ್ದಾರೆ, ಸೆಲೆಕ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಇನ್ನು ಬಂದು ತುಂಬ ಹೊತ್ತಾಯಿತು. ವೆಯ್ಟ್ ಮಾಡ್ತಾಯಿದ್ದೀನಿ, ಬೇಗ ಮುಗಿಸ್ಕೊಳ್ಳಿ ಅಂತ. ಬೇಗ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ GITದಲ್ಲಿ ಜಾಸ್ತಿ ವಾಯ್ಸ್ ಬಂದಿಲ್ಲ, ಸೊ ಗೊತ್ತು ನನಗೆ ವಾಯ್ಸ್ ಜಾಸ್ತಿ ಬಂದಿಲ್ಲ ಅಂತ. ಯಾಕಂದರೆ ಅಲ್ಲಿ ಜಾಸ್ತಿ ಜನ ಇದ್ದರು ಗೈಸ್. ಏನಂದರೆ ಮಂಡೇ ಇವತ್ತು ಯಾರು ಇರಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನ ಕರ್ಕೊಂಡೋದ್ದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಓಕೆ, ವಾಯ್ಸ್ ಹೆಂಗೋ ಬಂದಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸಾಕು. ಇನ್ನೇನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ಲಿದ್ದಾರೆ ನಮ್ಮಮ್ಮ? ಕಾಣಿಸ್ತಾನೆ ಇಲ್ಲ. ಎಲ್ಲ ಹೋಗ್ಬಿಟ್ಟಿದ್ದಾರೆ. ಓಕೆ, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಹೋಗ್ಬಿಟ್ಟು. ನೋಡಿ ಗೈಸ್, ಎಷ್ಟೊತ್ತಾಯಿತು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ತೊಗೊತಾ ಇದ್ದಾರೆ. ಅಯ್ಯೋ, ಯಾವಾಗ ತೊಗೊತಾರೋ ಯಾವಾಗ ಮುಗಿಸ್ತಾರೋ ಏನೋ. ಇಲ್ಲ ನೋಡಿ, ಬೇಗ ತೊಗೊಂಡ್ರೆ ಸಾಕು ಅನಿಸ್ತೈತೆ. ಗುಬ್ಬಿ ಟೈಮ್ ಆಯಿತು ಗುಬ್ಬಿ. ಅಯ್ಯೋ, ಎಷ್ಟೊತ್ತಾಯಿತು ಗೊತ್ತಾ ಸ್ಟಾರ್ಟ್ ಮಾಡಿ, ಇನ್ನೂ ತೊಗೊತವ್ರೆ. ಸೊ ಫೈನಲಿ ಎಲ್ಲ ಆಗಿದೆ ಗೈಸ್. ಇನ್ನೇನು ಬಿಲ್ಲಿಂಗ್ ಅಷ್ಟೇ ಇರೋದು. ಇನ್ನೂ ಏನೋ ನೋಡ್ತಿದ್ದಾರೆ. ಆ ಬಿಲ್ಲಿಂಗ್ ಮುಗಿಸೋಣ ಅಂದರೆ ಇನ್ನೂ ಏನೋ ನೋಡ್ತಾ ಇದ್ದಾರೆ. ಬಿಲ್ ಮಾಡಿಬಿಟ್ಟು ಮನೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಎಷ್ಟೊತ್ತು ಮಾಡ್ತಾರೆ ನೋಡಿ. ನಿದ್ದೆ ಬರ್ತೈತೆ, ಇನ್ನು ಕಾರ್ ಆಟಾಡ್ಬೇಕು ನಾನು. ತೋರಿಸ್ತೀನಿ ನಾನು, ಇನ್ನೂ ಕಾರ್ ಆಟಾಡಬೇಕು ಗೊತ್ತಾ. ಅಲ್ಲಿ ಕಾರ್ನ ಚಾರ್ಜಿಗೆ ಹಾಕಿ ಇಷ್ಟು ಬಂದಿದ್ದೀನಿ. ಸರಿ, ಕಾರ್ಡ್ ಕೊಡು, ಪೇ ಮಾಡೋಣ. ಪಿಜ್ಜಾ ತಿನ್ನಬೇಕು ಅಂತ ಅಂದರು, ಸೊ ಪಿಜ್ಜಾ ತಿನ್ನೋಕೆ ಕರ್ಕೊಂಬಂದಿದ್ದೀನಿ. ನೋಡಿ ತಿಂತಾ ಇದ್ದಾರೆ. ಬನ್ನಿ ಪಿಜ್ಜಾ ತಿನ್ನಿ. ಓಕೆ, ಸೊ ಪಿಜ್ಜಾ ತಿನ್ಕೊಂಡು ಇವಾಗಿಗೂ ಪಿಜ್ಜಾ ತೊಗೊಂಡು ಮನೆಗೆ ನೆಚ್ಕೊಟ್ಟು ಗೈಸ್. ನಾವು GITಯಿಂದ ತಂದಿದ್ದು ಚೈನು ಮತ್ತು ಡಾಲರ್ ಇತ್ತಲ್ಲ, ಸೊ ಡಾಲರ್ನ ಇವಾಗ ಅವನಿಗೆ ಹಾಕಬೇಕು. ಯಾಕಂದರೆ ಒಂದು ಚೈನ್ ಇತ್ತು, ಒಂದು ಬಟ್ ಖಾಲಿ ಇತ್ತು ಕತ್ತು, ಅದಕ್ಕೋಸ್ಕರ. ನೋಡಿ, ಏಯ್ ಮಗ, ಏಯ್ ಇಲ್ಲಿ ನೋಡೋ ಮಗ, ಓಯ್ ಮಗ ಚಿನ್ನ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದ್ದಿಲ್ಲ. ಕಿವಿಲಿ 2 ಬಾಲೆ ಇರಬೇಕಂತೆ ಗೈಸ್ ಹುಡುಗರಿಗೆ, ಒಳ್ಳೆಯದು. ಕಣ್ಣೇ ಕಣ್ಮಣಿಯೇ ಉನ್ನೋರಿ ಸಡಕ್ ಮಂಗಲ್ಯಂ ತಂತು ನಾನೀನ ಮಮ ಜೀವನ ಹೇತುನ ಕಂಡೇ ಭದ್ರ ವಿಶ್ವಗೆ ಕೊಂದು ಸಣ್ಣ ಸಣ್ಣ ದಸ್ತರಂ. ಓಕೆ ಗೈಸ್, ಸೊ ಇವಾಗ ನಾನು ಹಾಕಿಸ್ಕೊಂಡು ದೇವರಿಗೆ ಮುಗ್ದು ರೆಡಿಯಾಗಿಬಿಟ್ಟು ಹೋಗೋಣ ಆಫೀಸ್ಗೆ. ಬರಲ್ಲ ಗುಬ್ಬಿ? ಓಕೆ. ಇರು, ಆಮೇಲೆ ಗಂಧ ಹಚ್ಚಂತೆ. ಇನ್ನೇನು ಇರು, ಈಗಲೇ ಹಚ್ಬೇಡ. ರೆಡಿ ಆಗಿಲ್ಲ. ಡ್ರೆಸ್ ಶರ್ಟ್ ಬಿಚ್ಚು, ಬೇರೆ ಡ್ರೆಸ್. ಶರ್ಟ್ ಮೇಲಿಂದ ಬಿಸ್ತಿಯಾ? ಬಟನ್ ಇದೆ ತಾನೆ. ಓಕೆ ಓಕೆ. ಆಂಜನೇಯಂದು ಅರ್ಥ ಆಯ್ತಾ ಆಗ್ತಾ ಇರೋದು? ಹುಷಾರಾಗಿ ಇಟ್ಕೋಬೇಕು. ಆಂಜನೇಯನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಆಂಜನೇಯ ಕೊಡ್ತಾನೆ. ಹೌದು ಲಿಯಾ.
ಎಷ್ಟು ಶೂಟ್ ಮಾಡ್ತದೆ ನೋಡಿ ಗೈಸ್. ಓಕೆ ಅಲ್ಲ, ಚೆನ್ನಾಗಿ ಕಂಟಿದ್ಯಾ ಗೈಸ್ ನೋಡಿ. ಮತ್ತು ನನಗೂ ಬಿ ಸಮಾಚಾರ. ಓಕೆ ಗೈಸ್, ದರಿ ಕೈ ಮುಗ್ಬಿಟ್ಟು ಆಫೀಸಿಗೆ ರೆಡಿ ಆಗೋಣ. ಓಕೆ ಗೈಸ್, ಸೊ ಫೈನಲಿ ನಾನು ಇವಾಗಿನ ಮನೆಗೆ ರೀಚ್ ಆಗಿದ್ದೀನಿ. ಮನೆಗೆ ಇವಾಗ ರೀಚ್ ಆಗಿದ್ದೀನಿ ಗೈಸ್. ಆ್ಯಂಡ್ ಟೈಮ್ ಎಷ್ಟು? 9:30 ಗೈಸ್. ಸೊ 9:30 ಆಗಿದೆ, ಇನ್ನು ಆಗಕ್ಕೆ ಬಂದಿದೆ 9:30. ನಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ ಇವನು ಹೆಂಗೆ ನೋಡ್ತವನೆ. ಏಯ್, ಬರೀ ನಿದ್ದೆ ಮಾಡಲ್ಲ ನಿಲ್ಲಿ. ಸೊ ಬಂದಿದ್ದೀನಿ ಗೈಸ್. ನೆನ್ನೆ ಬೇರೆ ನಿದ್ದೆ ಮಾಡಿಲ್ಲ, ಫುಲ್ಲು ಡೇ ಎದ್ದೇ ಇದ್ದೆ, ಅದಕ್ಕೆ ನನಗೆ ನಿದ್ದೆ ಇಲ್ಲ. ನಿದ್ದೆ ತುಂಬ ಬರ್ತಿದೆ. ಇವ ನೋಡಿ ಇನ್ನು ಮಲ್ಕೊಂಡಿದ್ದಾನೆ, ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿ ಇವನು. ಹುಷಾರಿಲ್ಲ ಪಾಪ. ಓಕೆ ಹುಷಾರಿಲ್ಲ ಗೈಸ್ ಅವ್ರಿಗೆ ಪಾಪ. ಇವ್ರು ನೋಡಿ ಓಲೋಲೋಲೋಲು. ಆ್ಯಂಡ್ ಆಮೇಲೆ ಪೂಜೆ ಕೂಡ ಮುಗಿದೋಗಿದೆ. ಸೊ ಓಕೆ ಗೈಸ್, ಮತ್ತೆ ಏನಿಲ್ಲ, ಆಗಲೇ ತುಂಬ ಟೈರ್ಡ್ ಆಗೋಗ್ಬಿಟ್ಟಿದೆ ಗೈಸ್. ಯಾಕಂದರೆ ನೆನ್ನೆ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ ಅಂದ್ಕೊಳ್ಳಿ. ನೆನ್ನೆ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ ಗೈಸ್. ಸೊ ನಿದ್ದೆ ಮಾಡಬೇಕು ಇವಾಗ. ಎಡಿಟಿಂಗ್ ಬೇಗ ಮುಗಿಸ್ಬಿಟ್ಟು ನಿದ್ದೆನೂ ಬೇಗ ಮಾಡಬೇಕು. ಆ್ಯಂಡ್ ನಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಸೊ ಓಕೆ, ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್, ಮತ್ತಿನ್ನೇನಿಲ್ಲ. ಓಕೆ, ಸೊ ಏನ ಬಿಲ್ಲಿಂಗ್ ಆಗಿದೆಯಾ? ಯಾವುದು ಗುಬ್ಬಿ? ಓಕೆ, ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಗಾಯ್ಸ್. ಸೊ ಯಾರಿಗಾದರೂ ಇದ್ದರೆ, ಲೈಕ್ ಯಾರಿಗಾದರೂ ಬಟ್ಟೆ ಹೊಲಿಸ್ಬೇಕು ಅಂತ ಇದ್ದರೆ ಒಂದು DM ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಆ್ಯಂಡ್ ನಂದು ಕೂಡ ಪೇಜ್ ಇದೆ, ಅಮ್ಮದು ಕೂಡ ಪೇಜ್ ಇದೆ, ಆ್ಯಂಡ್ ಸಪ್ರೇಟಾಗಿ ಒಂದು ಬಿಸ್ನೆಸ್ ಪೇಜ್ ಇದೆ. ಸೊ ಯಾವುದಕ್ಕಾದರೂ DM ಮಾಡಿ, ಆ್ಯಂಡ್ ನಾವು ಹೊಲ್ದ್ಕೊಡ್ತೀವಿ. ಆ್ಯಂಡ್ ಸೊ ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗೋಣ ಮುಂದಿನ ಬ್ಲಾಗ್ ಜೊತೆಗೆ. ಓಕೆ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನಾನು ಇವಾಗ ಮಲ್ಕೊತೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್, ಬಾಯ್.